ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ತುಂಬಾ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಒಂದು 10:30 ಆಗಿದೆ. ಸೊ ನಮ್ಮ ಒಂದು ನಾಯಿಗೆ ಒಂದು ಶಿಡ್ಸು ಫೀಮೇಲ್ ಇತ್ತು ನಮ್ಮ ಮನೆಯಲ್ಲಿ. ಸೊ ಅದಕ್ಕೆ ಕಣ್ಣು ಕಾಣ್ತಾ ಇಲ್ಲ, ಒಂದು ಸಹ ಅಲ್ಲ, 2 ಸಹ ಕಾಣ್ತಾ ಇಲ್ಲ. ಅದು ನಮ್ಮ ಒಂದು ಪಕ್ಕದ ಮನೆ ಬೆಕ್ಕು ಏನು ಮಾಡಿಬಿಟ್ಟಿದೆ, ಕಣ್ಣಿಗೆ ಹೊಡೆದ್ಬಿಟ್ಟಿದೆ. ಸೊ ಒಂದು 1 ವೀಕ್ ಬ್ಯಾಕ್ ಇರಬೇಕು, ಕಣ್ಣಿಗೆ ಹೊಡೆದ್ಬಿಟ್ಟಿದೆ. ಸೊ ನಾನು ಅವಾಗ ಅಂದ್ಕೊಂಡಿದ್ದೆ ಏನೋ ಆಗಿರಲಿಕ್ಕಿಲ್ಲ ಅಂತೇಳಿ. ಕರೆಕ್ಟ್ ಆಯಿತು, ಏನು ತೊಂದರೆ ಏನು ಇರಲಿಲ್ಲ. ಬಟ್ ಇವಾಗ ನೋಡ್ತಾ ಇದ್ದರೆ ಅದಕ್ಕೆ 2 ಕಣ್ಣೇ ಕಾಣ್ತಾ ಇಲ್ಲ. ಅದಕ್ಕೆ ಇವಾಗ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಂತಿದ್ದೇವೆ. ಎಲ್ಲಿಯಾದರೂ ಸರ್ಜರಿ ಮಾಡದೇ ಒಂದು ಕಣ್ಣು ಸರಿಯಾಗಿದ್ದರೆ ಒಳ್ಳೇದಿತ್ತು. ಬಟ್ ನೋಡ್ತಾ ಇದ್ದರೆ ಕಣ್ಣು ಸರಿ ಆಗಲ್ಲ ಅಂತ ಇದೆ. ಅದು ಕಣ್ಣು ಡ್ರಾಪ್ಸ್ ಏನಾದ್ರು ಕೊಟ್ಟರೆ ಸರಿ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಡೌಟು, ಏನಾದ್ರು ಸರ್ಜರಿ ಮಾಡಿದರೆ ಸರಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಅದು ಏನಾಗ್ಬಿಟ್ಟಿದೆ, ಒಂದು ಕಣ್ಣು ಕಂಪ್ಲೀಟ್ ಕ್ಲೋಸ್ ಆಗಿಬಿಟ್ಟಿದೆ. ಇನ್ನೊಂದು ಕಣ್ಣು ಅದು ಸ್ವಲ್ಪ ಪೊರೆ ಬ್ಲೂ ಐಸ್ ಆಗಿ ಸ್ವಲ್ಪ ಕಣ್ಣೆಲ್ಲ ಪೊರೆ ಬಂದುಬಿಟ್ಟಿದೆ. ಹಾಗೆ ನನಗೆ ಅದು ಗೊತ್ತಾಗಲಿಲ್ಲ ಫಸ್ಟಿಗೆ, ಯಾಕಂದರೆ ಮುಖದ ಮೇಲೆ ಫುಲ್ ಅದು ಶಿಡ್ಸು ಫಿಮೇಲ್ ಅಲ್ಲ, ಡಾಗ್ ಅಲ್ವಾ, ಅದು ಮುಖದ ಮೇಲೆಲ್ಲ ಫುಲ್ ಹೇರ್ ಇತ್ತಲ್ವಾ. ಸೊ ನನಗೆ ಅದಷ್ಟು ಗೊತ್ತಾಗ್ತಿರಲಿಲ್ಲ. ನಿನ್ನೆ ಅವಳು ಒಂದು 2 ಡೇಸಿಂದ ಊಟ ಮಾಡುವಾಗೆಲ್ಲ ಬೊಬ್ಬೆ ಆಗ್ತಾಯಿದ್ದು, ಕತ್ಲೆ ಹೊತ್ತಿಗೆ ಜಾಸ್ತಿ ಬೊಬ್ಬೆ ಆಗ್ತಿದ್ಲು. ಯಾಕಂದರೆ ಅವಳಿಗೆ ಅಷ್ಟು ಕಣ್ಣು ಕಾಣ್ತಾ ಇರಲಿಲ್ವೇನೋ. ನನಗೆ ಯಾಕೆ ಇವಳು ಈ ಥರ ಬೊಬ್ಬೆ ಆಗ್ತಾ ಇದ್ದಾಳೆ ನಾಯಿ ಸುಮ್ಮನೆ ಅಂತ ಅಂದ್ಕೊಳ್ತಿದ್ದೆ. ಬಟ್ ನಿನ್ನೆ ಆಗುವಾಗ ಸ್ವಲ್ಪ ಎಲ್ಲ ಫುಲ್ ಹೇರೆಲ್ಲ ಟ್ರಿಮ್ ಮಾಡಿಬಿಟ್ಟೆ ನಾನು. ಟ್ರಿಮ್ ಮಾಡಿಸಿ ನೋಡ್ತೀನಿ, ಒಂದು ಕಣ್ಣು ಫುಲ್ ಕ್ಲೋಸ್ ಆಗಿಬಿಟ್ಟಿದೆ. ನಾನು ನಿಮಗೆ ಫೋಟೋ ಹಾಕ್ತೇನೆ ಅದರದ್ದು ನಾಯಿದು. ಆಮೇಲೆ ಒಂದು ಕಣ್ಣು ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ, ಇನ್ನೊಂದು ಕಣ್ಣು ಫುಲ್ ಅದು ಬಿಳಿ ಪೊರೆ ಬಂದುಬಿಟ್ಟು ಕಣ್ಣು ನೀಲಿ ಆಗಿಬಿಟ್ಟಿದೆ. ಸೊ ಇವಾಗ ಡಾಕ್ಟ್ರ್ ಏನು ಹೇಳ್ತಾರೆ ಗೊತ್ತಿಲ್ಲ, ನನಗಂತೂ ತುಂಬ ಭಯ ಆಗಿಬಿಟ್ಟಿದೆ. ಅಟ್ಲೀಸ್ಟ್ ಒಂದು ಕಣ್ಣು ಏನಾದರೂ ಕಾಣಿಸಿದ್ರೆ ಒಳ್ಳೇದಿತ್ತು. ಬಟ್ 2 ಕಣ್ಣು ಕಾಣಲಿಲ್ಲ ಅಂದರೆ ಪಾಪ ಅದಕ್ಕೆ ತುಂಬ ಕಷ್ಟ ಆಗ್ಬೋದು ಅಂತ. ಅದಕ್ಕೋಸ್ಕರ ಇವಾಗ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅಷ್ಟು ಅಂದರೆ ಬೆಕ್ಕು ಆ ಥರ ಹೊಡೆದ್ರೆ ಇಷ್ಟು ಅದು ಸೀರಿಯಸ್ ಆಗಿ ಇಂಜುರಿ ಆಗ್ತದೆ ನಾನು ಅಂದ್ಕೊಂಡಿರಲಿಲ್ಲ. ಏನೋ ಸ್ವಲ್ಪ ತಾಗಿದೆ, ಏನಾದ್ರು ಸ್ವಲ್ಪ ತಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಅದು ಈ ಥರ ಆಗ್ತದಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡುವಾಗಲೇ ತುಂಬ ಬೇಜಾರಾಗ್ತಾಯಿದ್ದೆ. ಏನೂ ಕಾಣ್ತಿಲ್ಲ ಕಣ್ಣಿಗೆ, ಜಸ್ಟ್ ಒಂದು ಸ್ಮೆಲ್ ಮತ್ತು ಅವಳಿಗೆ ಸೌಂಡ್ಗೆ ಅವಳು ರಿಯಾಕ್ಟ್ ಮಾಡ್ತಾಳೆ ಅಷ್ಟೇ. ಮತ್ತು ಏನೂ ಅಷ್ಟೊಂದು ಕಾಣ್ತಿಲ್ಲ. ಹಗಲಲ್ಲಿ ಸ್ವಲ್ಪ ಬ್ಲರ್ ಏನಾದ್ರು ಕಾಣ್ತಾ ಇದೆ ಏನೋ ಅಂದ್ಕೊಂಡಿದ್ದೇನೆ ನಾನು. ಬಟ್ ನೈಟ್ ಆಗುವಾಗ ಏನೂ ಅವಳಿಗೆ ಕಾಣಲ್ಲ ಪಾಪ. ಅದಕ್ಕೋಸ್ಕರ ಒಂದ್ಸಲ ಕರ್ಕೊಂಡು ಹೋಗಿ ಬಂದುಬಿಡುವ. ಏನಾದರೂ ಸ್ವಲ್ಪ ಲೇಟ್ ಮಾಡಿದರೆ ಎಲ್ಲಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸೊ ನನಗನ್ನಿಸುತ್ತೆ ಏನಾದರೂ ಆಪ್ರೇಷನ್ ಏನಾದ್ರು ಮಾಡ್ಬೋದು, ಸರ್ಜರಿ ಏನಾದ್ರು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನೋಡುವ ಏನಾಗ್ತದೆ ಅಂತೇಳಿ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಹೇಳ್ತೇನೆ. ಹಲೋ, ಆವಾಗಲೇ ಹೋಗಿ ಬಂದೆ ನಾನು. ಇವಾಗ ಒಂದು 4:30 ಹಾಗೆ ಆಯಿತು ಟೈಮು. ನಾನು ಬೆಳಗ್ಗೆ ಹೋಗಿ ಬಂದಿದ್ದೆ. ಬಟ್ ನನಗೆ ಲಾಗ್ ಮಾಡಲಿಕ್ಕೆ ಏನೋ ಒಂಥರ ಸುಸ್ತು ಆಗ್ತಾಯಿತ್ತು ಇವತ್ತು ಬೆಳಗಿಂದ. ಸೊ ಹಾಗೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಇವಾಗ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ನಾನು ಹಾಸ್ಪಿಟಲ್ಗೆ ನಾಯಿ ಕರ್ಕೊಂಡು ಹೋಗಿದ್ನಲ್ವ, ಅಲ್ಲಿ ಡಾಕ್ಟರ್ ನೋಡಿದ ಕೂಡಲೇ ಶಾಕ್ ಆಯಿತು. ಈ ಥರ ಇಷ್ಟು ಒಳ್ಳೆ ನಾಯಿಗೆ ಈ ಥರ ಆಯ್ತಲ್ಲ ಅಂತೇಳಿ. ಬಟ್ ಅದ್ರಿಗೆ 2 ಕಣ್ಣು ಸಹ ಒಂಥರ ಕಾಣ್ತಾ ಇರಲಿಲ್ಲ. ಅದಕ್ಕೆ ಡಾಕ್ಟ್ರು ಟೆಸ್ಟ್ ಮಾಡಿದರು, ಅಂದರೆ ಈ ಥರ ಎಲ್ಲ ಮುಟ್ಟು ನೋಡಿದರು. ಸೊ ಅಲ್ಲಿ ಒಂದು ಕಣ್ಣು ರಿಯಾಕ್ಷನ್ ಮಾಡ್ತಾಯಿದ್ರು. ಅದಕ್ಕೆ ಡಾಕ್ಟರ್ ಹೇಳಿದ್ದು ಒಂದು 50%, 80 ಒಂದು 70% ಒಂದು ಸೈಡ್ ಕಣ್ಣು ಸರಿ ಇದೆ, ಅದೆಲ್ಲಾದರೂ ಡ್ರಾಪ್ಸಲ್ಲಿ ರಿಕವರಿ ಮಾಡ್ಬೋದು ಅಂತ ಹೇಳಿದರು. ಬಟ್ ಈ ಸೈಡಿದ್ದು ಕಣ್ಣು ಅದು ಏನಾಗಿದೆ, ಕಣ್ಣು ಬಾಲ್ ಒಳಗೆ ಹೋಗಿಬಿಟ್ಟಿದೆ ಅಂತ ಹೇಳಿದರು. ಬಟ್ ನನಗೆ ಅದು ಅಷ್ಟು ಗೊತ್ತೇ ಆಗಲಿಲ್ಲ. ನನಗೆ ಅದೇ ವಿಚಿತ್ರ ಆಗ್ತಾ ಇರೋದು. ನನಗೆ ಅಬ್ಸರ್ವೇ ಮಾಡಲಿಲ್ಲಲ್ಲ ನಾನು ಅಂತ ಇಷ್ಟು ಟೈಮ್ ಆದರೂ ಸಹ. ಹಾಗೆ ಈ ಕಣ್ಣು ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅಂದರೆ ಸರ್ಜರಿ ಮಾಡಲಿಕ್ಕಾಗತ್ತೆ, ಸರ್ಜರಿ ಮಾಡಿದರೆ ಸರಿ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ದಾರೆ. ಏನು ತೊಂದರೆ ಇಲ್ಲ ಹೇಳಿದ್ದಾರೆ. ಬಟ್ ಸರ್ಜರಿ ಇಲ್ಲಿ ಮಾಡಲ್ಲ, ಅದು ನಮಗೆ ಬ್ರಹ್ಮಾವರದಲ್ಲಿ ಮಾಡ್ತಾರೆ ಅಂತ ಹೇಳಿದರು. ಹಾಗೆ ಇವಾಗ 1 ವೀಕ್ ಟೈಮ್ ಕೊಟ್ಟಿದ್ದಾರೆ. ಅಂದರೆ 2 ಕಣ್ಣಿಗೆ ಸಹ ಡ್ರಾಪ್ಸ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಹಾಗೆ ಡ್ರಾಪ್ಸ್ ಹಾಕಿ ಸರಿ ಆಗತ್ತಾ ನೋಡಬೇಕು 1 ವೀಕಲ್ಲಿ. ಇಲ್ಲಾದರೆ ಈ ಥರ ಚೀಟಿ ಮೆಡಿಸಿನ್ ಬರೆದು ಕೊಟ್ಟಿದ್ದಾರೆ. ಇಲ್ಲಾದರೆ 1 ವೀಕ್ ಬಿಟ್ಟು ನಾನು ಬ್ರಹ್ಮಾವರಕ್ಕೆ ಹೋಗಿ ಸರ್ಜರಿ ಮಾಡಿಸ್ಬೇಕಂತ ಇದ್ದೇನೆ. ಅಟ್ಲೀಸ್ಟ್ 1 ಕಣ್ಣಾದರೂ ಸರಿಯಾಗಿದ್ದು ಬೇಜಾರಿರಲಿಲ್ಲ. ಬಟ್ 2 ಕಣ್ಣು ಹೋದರೆ ಪಾಪ ತುಂಬ ಕಷ್ಟ ಆಗುತ್ತೆ ಅದಕ್ಕೆ.
ಹಾಗೆ ಈ ಡಾಕ್ಟರ್ ನಂಬರ್ ಸಹ ಬರೆದು ಕೊಟ್ಟಿದ್ದಾರೆ, ಕಾಲ್ ಮಾಡಿ ಹೇಳಿ 1 ವಾರ ಬಿಟ್ಟು ಏನಾಗಿದೆ ಅಂತ ಹೇಳಿ. ಹಾಗೆ ಸ್ವಲ್ಪ ಈ ನಾಯಿದು ಸ್ವಲ್ಪ ಟೆನ್ಷನ್ ಏನಿಲ್ಲ ಪಾಪ. ಅಟ್ಲೀಸ್ಟ್ ಒಂದು ಕಣ್ಣಾದರೂ ಸರಿಯಾಗಿದ್ದರೆ ಚೆನ್ನಾಗಿತ್ತು ಅಂತೇಳಿ. ಯಾಕಂದರೆ ಅವಳ ಫೇಸಲ್ಲಿ ಇದ್ದಿದ್ದೇ ಕಣ್ಣು ಚೆನ್ನಾಗಿ, ಅಂದರೆ ನೋಡಲಿಕ್ಕೆ ಒಂದು ಕ್ಯೂಟಾಗಿ ಕಾಣ್ತಿದ್ದದ್ದೇ ಕಣ್ಣು ಅವಳದು, ಒಂಥರ ಅಟ್ರಾಕ್ಷನ್ ಅವಳ ಮುಖದಲ್ಲಿ ಇದ್ದಿದ್ದು. ಬಟ್ ಇವಾಗ 2 ಕಣ್ಣು ಆ ಥರ ಆಗಿ ನೋಡೋಕ್ಕೆ ತುಂಬ ಬೇಜಾರಾಗ್ತಾಯಿದೆ. ಹಾಗೆ ಇವಾಗ ಒಂದು 1 ವೀಕ್ ಬಿಟ್ಟು ನಾನು ಸರ್ಜರಿ ನೋಡಬೇಕು. ಇದು ಡ್ರಾಪ್ಸಲ್ಲಿ ಸರಿ ಆಯ್ತಂದರೆ ಓಕೆ, ಆಗಿಲ್ಲ ಅಂದರೆ ಸರ್ಜರಿ ಪ್ಲ್ಯಾನ್ ಮಾಡಬೇಕು ಇವಾಗ. ಹಾಗೆ ಇವತ್ತು ನನ್ನ ಮಗಳಿಗೂ ಸ್ವಲ್ಪ ಶೀತ ಆಗಿದೆ, ನನಗೂ ಸ್ವಲ್ಪ ಏನೋ ಫುಲ್ ಟಯರ್ಡ್ ಥರ ಫೀಲ್ ಆಗ್ತಾಯಿದೆ ಇವತ್ತು, ಏನು ಯಾಕಂತ ಗೊತ್ತಿಲ್ಲ. ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಶೀತ ಆಗಿದೆ, ಏನಾದರೂ ಸ್ವಲ್ಪ ಅದು ಸಾಂಬ್ರಾಣಿ ಎಲೆ ಹೇಳ್ತಾರಲ್ವ, ಅದು ತಂದು ಇವಾಗ ಅವಳಿಗೆ ಸ್ವಲ್ಪ ಅದರದ್ದು ರಸ ಕೊಟ್ಟರೆ ಏನೋ ಕಮ್ಮಿ ಆಗ್ತದೆ ಅಂತ ಹೇಳಿದ್ದಾರೆ, ತರಬೇಕು ಇವಾಗ. ಮತ್ತು ಅಮ್ಮ ಇವತ್ತು ಮೀನು ಪದಾರ್ಥ ಮಾಡ್ತಾರೆ ಅಂತ ಹೇಳಿದ್ದಾರೆ, ಅದು ನಿಮಗೆ ತೋರಿಸುವ ಅಂತ ಸ್ವಲ್ಪ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತೇಳಿ. ಸೊ ಹಾಗಾಗಿ ಇವತ್ತು ನಾನು ಫಸ್ಟ್ ನಾನು ಅಮ್ಮ ಇವತ್ತೇನೋ ಫಿಶ್ ಕರಿ ಮಾಡ್ತಾರೆ ಅಂತ ಹೇಳಿದ್ದಾರೆ, ಅದು ನಿಮಗೆ ನಾನು ಲಾಗಲ್ಲಿ ತೋರಿಸ್ತೇನೆ, ಬನ್ನಿ. ಆಯಿತಾ, ಇವತ್ತು ಅಮ್ಮ ಎಂತ ಮೀನು, ಬೆರಕೆ ಅಲ್ಲ, ಇವತ್ತು ಕಲ್ಲರ್ ಮೀನಿದ್ದು ನಾವು ರೆಸಿಪಿ ಮಾಡ್ತಿದ್ದಾರೆ ಅಮ್ಮ, ರೆಸಿಪಿ ಸಾರು ಮಾಡ್ತಿದ್ದಾರೆ. ಹೇಗೆ ಆಗ್ತದೆ ನೋಡುವ, ತೋರಿಸ್ತೇನೆ ನಾನು ಹೇಗೆ ಫಸ್ಟ್ ಏನಾದ್ರು ಹಾಕ್ಬೇಕಂತೇಳಿ. ಇದಕ್ಕೆ ಕಲ್ಲೂರು ಮೀನು ಪದಾರ್ಥಕ್ಕೆ ಇದಕ್ಕೆ 12ರಿಂದ 15 ಒಣಮೆಣಸು ತಗೊಳ್ಳಿ, ಮತ್ತು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಮತ್ತು ಒಂದು 5 ಎಸಳಷ್ಟು ಬೆಳ್ಳುಳ್ಳಿ, ಒಂದು ಚಮಚ ಜೀರಿಗೆ, ಮತ್ತೊಂದು 1/4 ಸ್ಪೂನಷ್ಟು ಮೆಂತೆ, 1/2 ಚಮಚ ಕಾಳುಮೆಣಸು. ನಿಮ್ಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಅನುಗುಣವಾಗಿ ನೀವು ಮಸಾಲೆ ತಗೊಳ್ಬೋದು. ಖಾರ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಮೆಣಸು ಯೂಸ್ ಮಾಡಿ. ಮತ್ತು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಳಿ. ಇಷ್ಟು ರೆಸಿಪಿಗೆ ಬೇಕಾಗುವಂಥದ್ದು. ಇದನ್ನು ಬನಲ್ಲಿ ಸ್ವಲ್ಪ ಲೈಟಾಗಿ ಹುರಿಯೋದಲ್ಲಮ್ಮ, ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕ್ಬೋದು, ನಾವೆಣ್ಣೆ ಉಪಯೋಗಿಸ್ತೀವಿ. ಕೆಲವರು ಎಣ್ಣೆ ಹಾಕಿ ಇದು ಹುರಿತಾರೆ, ಬಟ್ ನಾವು ಎಣ್ಣೆ ಹಾಕಲ್ಲ, ಡ್ರೈ ಆಗಿ ಇದನ್ನು ಹುರಿಯೋದು. ಈ ಥರ ತುಂಬ ಕಪ್ಪಾಗೋದು ಬೇಡ, ಸ್ವಲ್ಪ ಲೈಟಾಗಿ ಹುರಿಯಿರಿ. ಇಲ್ಲಿ ತೆಗಿ ಬಿಡ್ತದೆಲ್ಲ. ಕಾಳುಮೆಣಸು ನೋಡಿ ಈ ಥರ ಮೀಡಿಯಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ ಫ್ಲೇಮನ್ನು. ಪಟ ಪಟ ಅಂತ ಸೌಂಡ್ ಆಗ್ತದೆ ಆವಾಗ. ಇದೆಲ್ಲ ಹಾಕ್ತೀಯಾ? ಎಲ್ಲ ಹಾಕಿ ನೀವು ಬೇಕಾದ್ರೆ ಸಪ್ರೇಟ್ ಆಗಿ ಸಹ ಹುರ್ಕೊಳ್ಬೋದು, ಇಲ್ಲಾಂದ್ರೆ ಒಟ್ಟಿಗೆ ಸಹ ಹುರ್ಕೊಳ್ಬೋದು. ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ಆಯ್ತಾ, ಅರ್ಧ ಭಾಗ ತಗೊಂಡಿದ್ದೇವಲ್ಲ, ಒಂದು ಅರ್ಧ ಭಾಗವಾಗುವಷ್ಟು ತೆಂಗಿನಕಾಯಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ಬೋದು, ಮೀನು ಎಷ್ಟು ಉಂಟಂತ ನೋಡಿ ತಗೊಳ್ಳಿ. ಎಲ್ಲ ನೀವು ಅದನ್ನು ಫುಲ್ ಗ್ರೈಂಡ್ ಮಾಡಿದ್ರೆ ಆಯ್ತು. ನಿಮಗೆ ಗ್ರೈಂಡ್ ಮಾಡಿ ಆದ್ಮೇಲೆ ತೋರಿಸ್ತೇವೆ. ನಾನು ಅವಾಗಲೇ ಹೇಳಿದೆ ಅಲ್ಲ, ನನ್ನ ಮಗಳಿಗೆ ಸ್ವಲ್ಪ ಶೀತ ಆಗಿದೆ, ಸೊ ಹಾಗಾಗಿ ಸಾಂಬ್ರಾಣಿ ಎಲೆ ತಗೊಂಡು ಬರುವ ಅಂತ, ಅದ್ರದ್ದು ಸ್ವಲ್ಪ ರಸ ಕೊಟ್ಟರೆ ಕಮ್ಮಿ ಆಗ್ತಂತೆ. ನನಗೆ ಅವಳಿಗೆ ಶೀತ ಎಲ್ಲ ಆದರೆ ಜಾಸ್ತಿ ಮೆಡಿಸನ್ಸ್ ಎಲ್ಲ ಸಿರಪ್ ಎಲ್ಲ ಕೊಡೋದಿಲ್ಲ ನಾನು, ಆದಷ್ಟು ಮನೆಯದ್ದೇ ಜಾಸ್ತಿ ನಾನು ಅವಳಿಗೆ ಮೆಡಿಸನ್ ಕೊಡ್ತೇನೆ. ಎಲ್ಲರಿಗೆ ಗೊತ್ತಿರುತ್ತೆ ಸಾಂಬ್ರಾಣಿ ಇದಂತೇನೆ ನೋಡಿ, ಈ ಥರ ಇರ್ತದೆ.
ಇದು ಅದರದ್ದೇ ಇದನ್ನು ರಸ ಮಾಡಿ ಮಗುಗೆ ಕೊಟ್ಟರೆ ಶೀತ ಕೆಮ್ಮು ಎಲ್ಲ ಕಮ್ಮಿ ಆಗ್ತದೆ ಹೇಳ್ತಾರೆ. ಹಾಗಾಗಿ ಒಂದು 5-6 ಎಲೆ ತಗೊಂಡು ಹೋಗುವಂತ. ಸಾಕು, ನನಗೆ ಇಷ್ಟು ಸಿಕ್ಕಿದೆ. ಎಷ್ಟಲ್ಲ, ತುಂಬ ಉಂಟು, ಬಟ್ ಸಾಕು, ರಸಕ್ಕೆ ಎಷ್ಟು ಸಾಕು. ಇದನ್ನು ಚಂದ ಮಾಡಿ ತೊಳಿಬೇಕಾಯ್ತಾ. ಫಸ್ಟ್ ನೀಟಾಗಿ ತೊಳಿರಿ ಇದನ್ನು, ಯಾಕಂದ್ರೆ ಮಳೆ ಅಲ್ವಾ, ಸೊ ಹುಳ ಎಲ್ಲ ಕುತ್ಕೊಂಡಿರುತ್ತೆ. ಸೊ ನೀಟಾಗಿ ಇದನ್ನು ಚಂದ ಮಾಡಿ ತೊಳೆದು ಆಮೇಲೆ ಪ್ಯಾನ್ ಮೇಲೆ ಇದನ್ನು ಫುಲ್ ಇದು ಬಾಡೋ ತನಕ, ಅಂದ್ರೆ ಒಣಗೋ ತನಕ ಇದು, ಅಂದ್ರೆ ಅದ್ರ ರಸ ಎಲ್ಲ ಸ್ವಲ್ಪ ಇದಾಗತ್ತೆ, ಅಂದ್ರ ಸಾಫ್ಟ್ ಆಗತ್ತೆ, ಅಂದ್ರೆ ಬಾಡುವ ತನಕ ಇಡ್ಬೇಕಂತೆ. ಆಮೇಲೆ ಇದನ್ನು ಹಿಂಡಿ ಅದ್ರದ್ದು ರಸ ಕೊಡ್ಬೇಕು. ಕೆಲವರು ಜೇನುತುಪ್ಪದೊಟ್ಟಿಗೆ ಬೆರೆಸಿ ಕೊಡ್ತಾರೆ, ಬಟ್ ನನ್ನ ಮಗಳಿಗೆ ಜೇನುತುಪ್ಪ ಅಷ್ಟು ಸ್ವೀಟ್ ಅಂದ್ರೆ ಇಷ್ಟ ಆಗಲ್ಲ. ಅವಳಿಗೆ ಹಾಗೆ ನಾನು ಅದನ್ನು ರಸ ತೆಗೆದು ಕೊಡ್ತೇನೆ. ಇದು ಬೇಗ ಕಮ್ಮಿ ಆಗತ್ತೆ. ಒಂದು ತುಂಬಾ ಜಾಸ್ತಿ ಕೊಡ್ಬೇಡಿ, ಯಾಕಂತ ಹೇಳಿದ್ರೆ ತುಂಬಾ ಹೀಟ್ ಆಗತ್ತೆ. ಸ್ವಲ್ಪ ಒಂದು ಸ್ಪೂನ್, ಅರ್ಧ ಸ್ಪೂನ್ ಅಷ್ಟು ಕೊಟ್ರೆ ಸಾಕು. ಇಷ್ಟು ಎಲೆ ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಸ್ವಲ್ಪ ಬಿಸಿ ಮಾಡಿ ನಾನು ತಲೆ ನೆತ್ತಿ ಮೇಲೆ, ಸ್ವಲ್ಪ ಎದೆ ಮೇಲೆ ಮತ್ತೆ ಬೆನ್ ಮೇಲೆಲ್ಲ ಇಡ್ತೀನಿ. ಅದಕ್ಕೋಸ್ಕರ ಇಷ್ಟು ಎಲೆ ತಗೊಂಡಿದ್ದೇನೆ ನಾನು. ಸೊ ನಿಮ್ಗೆ ಆಮೇಲೆ ತೋರಿಸ್ತೀನಿ ಯಾವ ತರ ಇದನ್ನು ಯೂಸ್ ಮಾಡೋದಂತ. ಈಗ ಮಸಾಲೆ ಎಲ್ಲ ಕರ್ದೆ ಆಗಿದೆ ನೋಡಿ. ಅಮ್ಮ ಆಲ್ರೆಡಿ ನೀರು ಮಿಕ್ಸ್ ಮಾಡಿಟ್ಟಿದ್ದಾರೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಗೊತ್ತಾಗ್ತದಲ್ಲ ಎಷ್ಟು ಬೇಕು, ಎಷ್ಟು ಹದ ಬೇಕಂತೇಳಿ. ಹಾಗೆ ಮತ್ತೆ ಮೀನ್ ಸಾರು ಪದಾರ್ಥ ಮಾಡುವಾಗ ಈ ತರ ಮಣ್ಣಿನ ಪಾತ್ರೆ ಯೂಸ್ ಮಾಡಿ ಆಯ್ತಾ. ತುಂಬಾ ಟೇಸ್ಟಿ ಬರ್ತದೆ. ಮತ್ತೆ ಇದು ನೀವು ಒಂದು 2 ದಿನ, ಒಂದಿನ ಮರುದಿನ ಇಟ್ಟು ತಿಂದ್ರೆ ಸಹ ತುಂಬಾ ಟೇಸ್ಟಿ ಆಗ್ತದೆ ಮೀನ್ ಪದಾರ್ಥ. ಇದಕ್ಕೊಂದು ನನ್ನ ಪ್ರಕಾರ ಒಂದು 5 ವರ್ಷ ಆಗಿರ್ಬೋದು ಈ ಪಾತ್ರೆಗೆ. ಇದಕ್ಕೆ ಮುಂಚೆ ಒಂದಿತ್ತು, ಅದು ತುಂಬಾ ವರ್ಷ ಬಾಳಿಕೆ ಬಂದಿತ್ತು. ಇದು ಒಂದು 5 ವರ್ಷ ಆಗಿರ್ಬೋದು ನನ್ನ ಪ್ರಕಾರ. ಅಲ್ಲಮ್ಮ 5 ವರ್ಷ ಆಯ್ತಲ್ಲ, 5 ವರ್ಷ ಆಗಿದೆ ಇದಕ್ಕೆ. ಈ ತರ ಒಂದು ಮಣ್ಣಿನ ಪಾತ್ರೆಯಲ್ಲಿ ಮೀನ್ ಸಾರು ಮಾಡಿ. ಅದಕ್ಕೆ ಸ್ವಲ್ಪ ಇವಾಗ ಮೀನ್ ಸಾರಿಗೆ ಅರ್ಧ ನೀರುಳ್ಳಿ ಮತ್ತೆ ಒಂದು 3-4 ಹಸಿಮೆಣಸು. ಅವರು ಆಲ್ರೆಡಿ ಅವಾಗಲೇ ನೀರೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ರು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ. ಸ್ವಲ್ಪ ನೀರು ಬೇಕೇನಲ್ಲ. ಈ ತರ ನಂಗು ಮೀನಿದ್ರೆ ಜಾಸ್ತಿ ಪರಿಮಳ ಬರ್ತದೆ ಸಾರು, ಒಳ್ಳೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರ್ಧ ಅರಿಶಿನ ಹಾಕಿದ್ವಲ್ಲ ಅವಾಗಲೇ, ಅರ್ಧ ನೀರುಳ್ಳಿ ಮತ್ತೆ ಹಸಿಮೆಣಸು ಹಾಕಿ ಇಡಿ. ಹಾಕಿದ್ರೆ ಆಯ್ತು. ಈ ತರ ಕಲಸಿ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಮಗು ಸಾಂಬ್ರಾಣಿ ಎಲೆ ಅಲ್ಲಮ್ಮ ಇದಕ್ಕೆ ಹೇಳುದು. ಈ ತರ ಸಾಂಬ್ರಾಣಿ ಎಲೆ ಈ ತರ ಒಂದು ತವಾ ತಗೊಳ್ಳಿ ಆಯ್ತಾ. ಮಗುವಿಗೆ ಎಲ್ಲಾರು ಜೋರ್ ಶೀತ ಕಫ ಆ ತರ ಎಲ್ಲ ಇದ್ರೆ ಈ ತರ ಒಂದು ತವಾ ತಗೊಳ್ಳಿ. ಯಾಕಂದ್ರೆ ಡೈರೆಕ್ಟ್ ಆಗಿ ಗ್ಯಾಸ್ ಮೇಲೆ ಇಡಬೇಡಿ. ಕೆಲವರು ನಾನು ಮೊನ್ನೆ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ, ಡೈರೆಕ್ಟ್ ಗ್ಯಾಸ್ ಮೇಲೆ ಇಟ್ಟಿದ್ರು. ಸೊ ಅದ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ಒಳ್ಳೇದಲ್ಲ. ತೋರಿಸ್ತೇನೆ ಅವ್ರು. ಈ ತರ ಎಲೆ ಇಡುದು, ಚಂದ ಮಾಡಿ ವಾಶ್ ಮಾಡ್ಬೇಕು ಮಾತ್ರ ಇದು. ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ಹುಳಗಳೆಲ್ಲ ಕುತ್ಕೊಂಡಿರ್ತದೆ. ಸೊ ಚಂದ ಮಾಡಿ ಈ ತರ ತೊಳೆದು ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡ್ಕೊಳ್ಳಿ. ಈ ತರ ಲೈಟ್ ಆಗಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡು ಆ ತರ ಸ್ವಲ್ಪ ಸಾಕಲ್ಲ, ಸ್ವೀಟ್ ಅಲ್ಲ ಜಾಸ್ತಿ. ಇದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಆ ತರ ಹಿಂಡ್ಕೊಳ್ಳೋದು. ಅವಳಿಗೆ ಸ್ಪೂನಲ್ಲಿ ಏನಾದ್ರು ಕುಡಿಸುದಂದ್ರೆ ಅವಳಿಗೆ ಭಯ, ಎಲ್ಲಿ ಮೆಡಿಸನ್ ಕೊಡ್ತಾ ಇದ್ದಾರಂತ. ಮಾಡಿ ತಿಳಿಸಿತ್ತಾ? ಸಾಕು. ಮಾಡಿ
ಆಯ್ತು ಇಷ್ಟೇ. ಸ್ವಲ್ಪ ತಲೆ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಹಾಯ್ ಮಾಡಿ ಮಗ, ಹಾಯ್. ಅವಳು ತೆಗೆದು ಬಿಸಾಡ್ತಾಳೆ ಮಲಗುವಾಗಿಟ್ರೆ. ಅದಕ್ಕೆ ನಾನು ಜಾಸ್ತಿ ತಂದಿದ್ದು ಮತ್ತೆ ಮಲಗೋಗಿಡುವ ರಾತ್ರಿ ಇಲ್ಲ. ಇನ್ನೊಂದು ಉಂಟು, ಈ ಇದು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಓಂ ಕಾಳು ಹೇಳ್ತಾರಲ್ಲ, ಅದೊಂದು ಸ್ವಲ್ಪ ತೆಂಗಿನೆಣ್ಣೆಯಲ್ಲಿ ಕ್ರಷ್ ಮಾಡಿ ಸ್ವಲ್ಪ ತೆಂಗಿನೆಣ್ಣೆಯಲ್ಲಿ ಸರಿ ಕಾಯಿಸಿ ಬಿಸಿ ಮಾಡಬೇಕು. ಆಮೇಲೆ ಅದನ್ನು ಸ್ವಲ್ಪ ಎದೆಗೆ ಸ್ವಲ್ಪ ಕಾಲಿಗೆ ಬೆನ್ನಿಗೆಲ್ಲ ಹಚ್ಚಿ ಮಲಗಿದ್ರೆ ಅವರಿಗೆ ಇದು ಮೂಗು ಬ್ಲಾಕ್ ಎಲ್ಲ ಆಗುದಿಲ್ಲ, ಬೆಚ್ಚಾಗಿರ್ತದೆ. ಅದು ಒಂದ್ಸಲ ಟ್ರೈ ಮಾಡಿ. ಆಕ್ಚುಲಿ ನಿನ್ನೆ ನಾನು ಟ್ರೈ ಮಾಡ್ಬೇಕಂತಿದ್ದೆ, ಬಟ್ ಅವಳಿಗೆ ಅಷ್ಟೊಂದು ಶೀತ ಇರಲಿಲ್ಲ. ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಇದೆ ಬೆಳಗಿಂದ. ಹಾಯ್ ಮಾಡಿ ಬಾಬಾ, ಹಾಯ್ ಮಾಡಿ. ಅವಳು ಬಾಯಲ್ಲಿ ಉಸಿರು ತಗೊಳ್ತಿದ್ದಾಳೆ, ಅಷ್ಟು ಶೀತ ಇದೆ ಅವಳಿಗೆ. ಹಾಯ್ ಮಾಡಿ, ಹಾಯ್ ಹಾಯ್ ಬಾಬಾ, ಹಾಯ್ ಮಾಡಿ. ಐಫೈ ಅಂತ ಐಫೈ ಮಾಡಿ ಬಾಬಾ. ಅದಲ್ಲ ಇದು ಐಫೈ ಮಾಡಿ. ಹೈಫೈ ಇಲ್ಲಿ 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 ಹೈಫೈ ಕಿಚ್ಚು ಮಾಡಿ. ಕುಡಿ ಕುಡಿ ಕುಡಿ. ಆಯ್ ಶೀತ ಆಗ್ಬಿಟ್ಟು ಅವಳು ಫುಲ್ ಮೂಡ್ ಎಲ್ಲ ಆಫ್ ಆಗಿದೆ ಬೆಳಗಿಂದ. ಇದು ಕಲ್ಲರ್ ಮೀನು, ಇದ್ರದ್ದು ಇವತ್ತು ಸಾರು ಮಾಡ್ತಾ ಇರೋದು, ಪದಾರ್ಥ ಮಾಡ್ತಾ ಇರೋದು. ಈ ಮಳೆಗಾಲದಲ್ಲಿ ತುಂಬಾ ಚಿಕ್ಕ ಚಿಕ್ಕದ ಸಿಗ್ತದೆ ಆಯ್ತಾ, ಯಾಕಂದ್ರೆ ಇಲ್ಲಿ ತುಂಬಾ ಮಳೆ ಇತ್ತು. ಸೊ ಹಾಗಾಗಿ ಬೋಟ್ ಎಲ್ಲ ಹೋಗಿರ್ಲಿಲ್ಲ. ಇದು ಸಿಗುದೇ ಬಾರಿ ಕಷ್ಟದಲ್ಲಿ ಈಗ ಮಳೆಗಾಲದಲ್ಲಿ ಅಲ್ಲ. ಸೊ ಇವಾಗ ಸಣ್ಣ ಸಣ್ಣದು ಮಾತ್ರ, ತುಂಬಾ ದೊಡ್ಡದೇನಿಲ್ಲ, ಚಿಕ್ಕ ಚಿಕ್ಕದು. ಸಾರು ಚಂದ ಕುದೀತಾ ಇದೆ. ಈ ಮೆಣಸು ಹಾಕಿದ್ವಲ್ಲ, ಹಸಿ ಮೆಣಸು ಎಲ್ಲ ಹಾಕಿದ್ವಲ್ಲ, ಗ್ರೀನ್ ಚಿಲ್ಲಿ, ಇದು ಚೆನ್ನಾಗಿ ಬೇಯ್ಬೇಕಾಯ್ತಾ. ಚೆನ್ನಾಗಿ ಬೆಂದ ಕೂಡಲೇ ಕಲರ್ ಎಲ್ಲ ಚೇಂಜ್ ಆಗ್ತದಲ್ವಾ, ಇದೆಲ್ಲ ಚೆನ್ನಾಗಿ ಬೆಂದ ಕೂಡಲೇ ಮಸಾಲೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ. ಮತ್ತೆ ಸಾರಿದು ಸ್ಮೆಲ್ ಸ್ವಲ್ಪ ಚೇಂಜ್ ಆಗತ್ತೆ ಸಾರು ಕುದೀತಾ ಇರುವಾಗ, ಅವಾಗ ಮಸಾಲೆ ಕರೆಕ್ಟ್ ಆಗಿ ಬೆಂದಿದೆ ಅಂತ ಅರ್ಥ. ಹೇಗೆ ಬೇಯ್ದಿದೆ ಅಂತ ಗೊತ್ತಾಗ್ತದಮ್ಮ? ಹೇಳಿಲ್ಲ ಅವಾಗ. ಮತ್ತೆ ಪರಿಮಳ ಚೇಂಜ್ ಆಗ್ತದಲ್ವಾ ಬೇಯುವಾಗ, ಕುದಿಯುವಾಗ ಸ್ಮೆಲ್ ಚೇಂಜ್ ಆಗ್ತದೆ. ಆಮೇಲೆ ಹೆಚ್ಚಾಗಿ ಮಸಾಲೆನ ಬೇಯಿಸಿದ್ರೆ ಮೀನು ಒಂದು ಅವಾಗ ಮೀನು ಪುಡಿ ಪುಡಿ ಆಗುದಿಲ್ಲ, ಅಂದ್ರೆ ಹುಡಿ ಹುಡಿ ಆಗುದಿಲ್ಲ. ಅಂದ್ರೆ ಫಸ್ಟ್ ಮಸಾಲೆ ಚೆನ್ನಾಗಿ ಬೇಯಿಸಿದ್ರೆ ಮೀನು ಒಂದು ಹಾಕಿ ಒಂದು 5 ಮಿನಿಟ್ಸ್ಗೆ ಗ್ಯಾಸ್ ಆಫ್ ಮಾಡ್ಬೇಕು. ಜಾಸ್ತಿ ಮೀನು ಬೇಯಿಸಿದ್ರೆ ಏನಾಗತ್ತೆ, ಅದು ಮೀನೆಲ್ಲ ಹುಡಿ ಹುಡಿ ಆಗಿಬಿಡ್ತದೆ. ಸೊ ಊಟ ಮಾಡುವಾಗ ಮೀನೇ ಸಿಗುದಿಲ್ಲ. ಮೀನು ಇದು ಎಂತ ತುಂಬಾ ಸಣ್ಣ ಸಣ್ಣದಲ್ವಾ, ತುಂಬಾ ದೊಡ್ಡದಾರು ತೊಂದ್ರೆ ಅಲ್ಲ, ತುಂಬಾ ಸಣ್ಣ ಸಣ್ಣದು ಬೇಗ ಹುಡಿ ಆಗ್ತದೆ. ಹಾಗಾಗಿ ಫಸ್ಟ್ ಚೆನ್ನಾಗಿ ಮೀನನ್ನು ಮಸಾಲೆಯನ್ನು ಚಂದ ಸ್ಮೆಲ್ ಎಲ್ಲ ಹೋಗ್ಬೇಕು, ಆಮೇಲೆ ಮೀನು ಹಾಕಿದ್ರೆ. ಹಾಯ್ ಹೇಳು. ಮಿಮ್ಮಿ ಅವಳಿಗೆ ಗೊತ್ತುಂಟು, ಮಿಮ್ಮಿ ನೋಡಿದ್ಲು, ಮೀನ್ ನೋಡಿದ್ಲು, ಮಿಮ್ಮಿ ಅಂತೆ. ಮಸಾಲೆ ಕುದಿದಿದೆ, ಕರೆಕ್ಟ್ ಆಗಿ ಕುದಿದಿದೆ. ಇವಾಗ ಚಂದ ಕುದಿದ ಮೇಲೆ ಬೆಂದ ಮೇಲೆ ಮಸಾಲೆ ಈ ತರ ಮೀನು ಹಾಕ್ಬೇಕು. ತರ ಮೀನ್ ಹಾಕ್ಬೇಕು. ಮೀನ್ ಹಾಕಿದ್ಮೇಲೆ ಕಲ್ಸ್ಬಾರ್ದಲ್ಲ, ಈ ತರ. ಅವ್ರು ಚಮಚ ಹಾಕಲ್ಲ ಯಾವಾಗ್ಲೂ ಮೀನ್ ಸಾರು ಮೀನ್ ಹಾಕಿದ್ಮೇಲೆ ಚಮಚ ಎಲ್ಲ ಹಾಕಲ್ಲ, ಯಾಕಂದ್ರೆ ಮೀನ್ ಹುಡಿ ಹುಡಿ ಆಗತ್ತೆ ಅಂತೇಳಿ ಚಮಚ ಹಾಕಕ್ಕೆ ಹೋಗುದಿಲ್ಲ ಅವ್ರು. ಈ ತರ ಕಲಸಿ ಬಿಡ್ತಾರೆ. ಆಯ್ತು, ಫಿನಿಶ್, ಮೀನ್ ಸಾರು ಮುಗೀತು. ಆಕ್ಚುಲಿ ಎಲ್ಲ ಸಾರ್ಕಿಂತ ಮೀನ್ ಸಾರು ಮಾಡೋದು ತುಂಬಾನೇ ಈಸಿ. ಸೊ ಮೀನ್ ಸಾರು ಆಯ್ತು. ಇವಾಗ ಬೇಯ್ಲಿಕ್ಕೆ ಇಟ್ಟಿದ್ದಾರೆ. ಕರೆಕ್ಟ್ ಒಂದು 5 ಮಿನಿಟ್ಸ್ಗೆ ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು. ಆಮೇಲೆ ರಾತ್ರಿ ನಿಮ್ಗೆ ಟೇಸ್ಟ್ ಮಾಡಿ ತೋರಿಸ್ತೇನೆ ಹೇಗಿದೆ ಅಂತೇಳಿ. ಬಟ್ ಇವಾಗ ಗ್ಯಾಸ್ ಆಫ್ ಮಾಡಿ, ಯಾಕಂದ್ರೆ ಮೀನ್ ಸಾರು ಮಾಡಿ ಅವಾಗವಾಗ್ಲೇ ತಿನ್ಬಾರ್ದು, ಟೇಸ್ಟ್ ಮಾಡಬಾರ್ದು. ಒಂದು ನೈಟ್ ಊಟ ಮಾಡುವಾಗ ಕರೆಕ್ಟ್ ಆಗ್ತದೆ. ಇವಾಗ ಟೈಮು 6:30 ಆಗಿದೆ. 9 ಗಂಟೆಗೆ ಊಟ ಮಾಡುವಾಗ ಕರೆಕ್ಟ್ ಉಪ್ಪು ಖಾರ ಮಸಾಲೆ ಎಲ್ಲ ಕರೆಕ್ಟ್ ಹಿಡಿದಿರ್ತದೆ. ಸೊ ಅವಾಗ ಟೇಸ್ಟ್ ಮಾಡಿದ್ರೆ ಆಯ್ತು.
ಇವಾಗ ಒಂದು 5 ಮಿನಿಟ್ಸ್ ಬಿಟ್ಟು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದರೆ ಮೀನು ಸಾರು ಅಲ್ಲಿಗೆ ಮುಗೀತು. ನೀವು ಟ್ರೈ ಮಾಡಿ ಮನೆಯಲ್ಲಿ. ಉಡುಪಿ ಸ್ಟೈಲ್ ಮೀನು ಸಾರು ರೆಡಿಯಾಗಿದೆ. ತುಂಬಾ ಚೆನ್ನಾಗಾಗಿತ್ತು ಮೀನು ಪದಾರ್ಥ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.